ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 22/10/2025 ಈ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ದಿನಭವಿಷ್ಯದೊಟ್ಟಿಗೆ ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ತಿಂಗಳ ಸಂಪೂರ್ಣ ಭವಿಷ್ಯವನ್ನ ತಿಳಿದುಕೊಳ್ತಾ ಹೋಗೋಣ. ಹಾಗೆ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರುಜಿಗಳು. ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಪಂಚಭೂತ ವಾಸ್ತು ತಜ್ಞರು, ಖ್ಯಾತ ಜ್ಯೋತಿಷಿಗಳು ಹಾಗೂ ಖ್ಯಾತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯಂಗು ಕಲಿಕಾ ಶಾಮಂ ರೂಪೇಣ ಅಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ವೀಕ್ಷಕರೇ, ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ಈಗ ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಈ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಯೋಣ. ಗುರೂಜಿ ತಿಳಿಸ್ತೀರಾ? ನೋಡಿ, ಖಂಡಿತ. ಇವತ್ತು 22 ಅಕ್ಟೋಬರ್ 2025 ಪ್ರಥಮ ತಿಥಿ, ಶುಕ್ಲ ಪಕ್ಷ, ಸ್ವಾತಿ ನಕ್ಷತ್ರ ಇರುವಂಥದ್ದು, ಭವಕರಣವಾಗಿರುವಂಥದ್ದು. ವಾರ ಬುಧವಾರ. ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6 ಗಂಟೆ 12 ನಿಮಿಷಕ್ಕೆ ಸೂರ್ಯೋದಯ, 5 ಗಂಟೆ 55 ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು. ಇವತ್ತಿನ ಒಂದು ರಾಹುಕಾಲ ಮುಹೂರ್ತ ಭಾಗದಲ್ಲಿ 12 ಗಂಟೆ 4 ನಿಮಿಷದಿಂದ 1 ಗಂಟೆ 32 ನಿಮಿಷ, ಯಮಗಂಡ ಕಾಲ 7 ಗಂಟೆ 40 ನಿಮಿಷದಿಂದ 9 ಗಂಟೆ 8 ನಿಮಿಷ, ಕುಳಿಕ ಕಾಲ 10 ಗಂಟೆ 36 ನಿಮಿಷದಿಂದ 12 ಗಂಟೆ 4 ನಿಮಿಷ, ಮತ್ತು ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11 ಗಂಟೆ 40 ನಿಮಿಷದಿಂದ 12 ಗಂಟೆ 27 ನಿಮಿಷವಾಗಿರುವಂಥದ್ದು. ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದಿನದ ವಿಶೇಷತೆ ನೋಡಿ, ಇವತ್ತು ತುಂಬ ವಿಶೇಷ. ನಾವು ನಮ್ಮ ಪಂಚಾಂಗದ ಪ್ರಕಾರದಲ್ಲಿ ನಿನ್ನೆ ದಿನ ನಾವು ಕೆಲವೊಬ್ರು ಅಮಾವಾಸ್ಯೆ ಆಚರಣೆ ಸೋಮವಾರ ಮಾಡಿದ್ದಾರೆ, ಕೆಲವೊಬ್ರು ಮಂಗಳವಾರ ಮಾಡಿದ್ದಾರೆ. ಆದರೆ ಪಂಚಾಂಗದ ತಿಥಿ ಅನುಸಾರವಾಗಿ ಇವತ್ತು ಬಲಿಪಾಡ್ಯಮಿ, ಅಂದರೆ ದೀಪಾವಳಿ ಹಬ್ಬದ ವಿಶೇಷ ಒಂದು ಹಬ್ಬದ ಒಂದು ಬಹುಮುಖ್ಯವಾದ ಘಟ್ಟ. ನಾವು ಮೊನ್ನೆ ಕೆಲವೊಂದು ಸಂಚಿಕೆಯಲ್ಲಿ ದೀಪಾವಳಿ ಹಬ್ಬದ ಬಗ್ಗೆ ತಿಳಿಸ್ಕೊಟ್ವಿ. 5 ದಿನದ ಹಬ್ಬ, ನೀರು ತುಂಬುವ ಹಬ್ಬ, ಧನತ್ರಯೋದಶಿ ಮತ್ತು ನರಕ ಚತುರ್ದಶಿ, ಮತ್ತು ದೀಪಾವಳಿ ಅಮಾವಾಸ್ಯೆ, ತದನಂತರ ಬಲಿಪಾಡ್ಯಮಿ. ಅಂದರೆ ಈ ಬಲಿಪಾಡ್ಯಮಿ ಅನ್ನೋದು ದೀಪಾವಳಿ ಹಬ್ಬ ಆಚರಿಸೋದಕ್ಕೆ ಬಹಳ ಮುಖ್ಯವಾದ ಘಟ್ಟ. ಇದಾದ್ಮೇಲೆ ಮುಂದೆ ಬರುವಂಥದ್ದು ನಾಳಿನ ದಿನದಲ್ಲಿ ಯಮದ್ವಿತೀಯ ಅಂತ ಹೇಳ್ತೀವಿ. ಆದರೆ ಹಬ್ಬದ ಆಚರಣೆ ವಿಚಾರವಾಗಿ ಬಲಿಪಾಡ್ಯಮಿ ಬಹಳ ಶ್ರೇಷ್ಠ. ಲಕ್ಷ್ಮೀ ಪೂಜೆಗಾಗಿರ್ಬೋದು, ಮತ್ತು ಮನೆಯಲ್ಲಿ ದೀಪಾವಳಿ ಆಚರಿಸೋದಕ್ಕೆ ಇವತ್ತು ಪಟಾಕಿ ಹೊಡೆದು ಸಿಹಿ ಹಂಚಿ ಸಂಭ್ರಮಿಸಿ ಕುಟುಂಬದವರೆಲ್ಲ ಒಟ್ಟಿಗೆ ಸೇರಿ ಕಾಲ ಕಳೆಯುವಂಥ ಒಂದು ದೊಡ್ಡ ದೀಪಗಳ ಹಬ್ಬ ದೀಪಾವಳಿ. ಒಂದು ಕೊನೆಯ ಹಂತ, ಅಂದರೆ ಇವತ್ತಿನ ದಿನ ಬಹುಮುಖ್ಯವಾದ ಕೊನೆಯ ಹಂತ ಆಗಿರುವಂಥದ್ದು ಇವತ್ತಿನ ದಿನ ವಿಶೇಷತೆ ಆಗಿರುವಂಥದ್ದು. ಗುರೂಜಿ, ಈ ದಿನದ ವಿಶೇಷತೆಯನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ವೀಕ್ಷಕರು ಕಾಯ್ತಾ ಇರ್ತಾರೆ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬುಧವಾರದ ಇವತ್ತಿನ ದಿನ ಭವಿಷ್ಯ ಏನಿದೆ ತಿಳಿಯೋಣ. ಮೇಷರಾಶಿಯವರ ಒಂದು ಪ್ರಯಾಣ ಇವತ್ತು ತುಂಬ ಚೆನ್ನಾಗಿರುತ್ತೆ. ಹೊಸ ಉದ್ಯಮ ಆರಂಭಿಸುವ ಆಲೋಚನೆ ಹೊಂದಿದ್ದಲ್ಲಿ ನೀವು ನಿರ್ಧಾರಗಳನ್ನು ಕೈಗೊಳ್ಳಿ. ನಿಮಗೆ ಇವತ್ತಿನ ನಕ್ಷತ್ರಗಳು ಮತ್ತು ರಾಶಿ ನಿಮಗೆ ಸಪೋರ್ಟ್ ಆಗುತ್ತೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ನಿಮ್ಮ ಜೀವನವನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ನೆನಪಿಡಿ, ಬದುಕಿನ ರಕ್ಷಣೆ ನಿಜವಾದ ಒಂದು ಬಹುಮುಖ್ಯವಾದ ಘಟ್ಟ ಅಂತ ಹೇಳ್ತೀವಿ. ಮತ್ತು ವೃಷಭ ರಾಶಿಯವರು ಇವತ್ತು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಬಹುದು. ಅದರಿಂದ ನಿಮಗೆ ದೀರ್ಘಕಾಲಿಕ ಲಾಭ ಕೂಡ ಸಿಗುತ್ತೆ. ವೃಷಭ ರಾಶಿಯ ನಂತರ ಮುಂದಿನ ರಾಶಿಯ ವಿಚಾರದ ಬಗ್ಗೆ ನೋಡ್ತಾ ಹೋಗೋಣ. ಮಿಥುನ ರಾಶಿ. ಹೊಸ ಒಪ್ಪಂದಗಳು ಲಾಭಕಾರಿಯಾಗಬಹುದು ಮತ್ತು ಹಣದ ಹೂಡಿಕೆ ಕೂಡ ನಿಮಗೆ ಒಳ್ಳೆಯ ತರುತ್ತೆ. ಆದರೆ ಸ್ವಲ್ಪ ಆತುರದ ನಿರ್ಧಾರಗಳಾಗುತ್ತೆ. ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ, ಗಮನವಿರಲಿ. ಮಿಥುನ ರಾಶಿಯವರಿಗೆ ಗುರೂಜಿ ಇವತ್ತಿನ ದಿನ ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದೀರಾ. ಏನಾದ್ರು ಪರಿಹಾರ ಭಾಗವಾಗಿ ಏನ್ ತಿಳಿಸ್ತೀರಾ? ಆದಷ್ಟು ನೋಡಿ, ಓಂ ನಮೋ ಭಗವತೆ ವಾಸುದೇವಾಯ ಅಂತ 108 ಬಾರಿ ಜಪ ಮಾಡಿ ಮನೆಯಿಂದ ನಿತ್ಯ ಇತ್ಯಾದಿ ಕರ್ಮಗಳು ಹೊರಡೋದಕ್ಕಿಂತ ಮುಂಚೆ ಮಾಡಿದ್ರೆ ನಿಮಗೆ ಅನುಕೂಲತೆಗಳು ಜಾಸ್ತಿ ಇರುತ್ತೆ. ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳ್ಕೊಂಡ್ವಿ. ಹಾಗೆ ಮಿಥುನ ರಾಶಿಯವರು ಯಾರೆಲ್ಲ ಇದ್ದೀರಾ, ಈ ದಿನ ನೀವೇನು ಹೊರಗಡೆ ಹೋಗ್ತೀರಾ ಆ ಸಮಯದಲ್ಲಿ ಗುರೂಜಿ ತಿಳಿಸಿರುವಂತಹ ಪರಿಹಾರವನ್ನ ಕೂಡ ಮಾಡ್ಕೊಳ್ಳಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ನಿಮ್ಮ ಧೈರ್ಯ ಪ್ರೀತಿಯನ್ನು ಗೆಲ್ಲಬಹುದು ಮತ್ತು ಪ್ರೇಮ ಜೀವನವು ಇಂದು ನಿಮ್ಮನ್ನು ಆಶೀರ್ವದಿಸುವಂತೆ ತೋರಿಸುತ್ತಿದೆ. ಪ್ರಮುಖ ಜನರೊಡನೆ ವ್ಯವಹರಿಸುವಾಗ ಎಚ್ಚರಿಕೆಯಿಂದ ಮಾತಾಡಿ, ಅದರ ಬಗ್ಗೆ ಸ್ವಲ್ಪ ಗಮನವಿರಲಿ. ಕರ್ಕಾಟಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಸ್ವಲ್ಪ ಎಚ್ಚರಿಕೆಯನ್ನ ಗುರೂಜಿಗಳು ನೀಡ್ತಾರೆ. ಆದ್ರೂ ಕೂಡ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅಂತ ಹೇಳ್ತಾ ಮುಂದಿನ ರಾಶಿ ಸಿಂಹ ರಾಶಿ. ಕೆಲಸದಲ್ಲಿ ನಿಮ್ಮ ಪ್ರತಿಸ್ಪರ್ಧಗಳು, ಅಂದರೆ ನಿಮ್ಮ ಕಾಂಪಿಟೇಟರ್ಸ್ ಇರ್ತಾರೋ ಅವರ ಕೆಟ್ಟ ಕರ್ಮಗಳ ಪರಿಣಾಮವನ್ನು ಅವರು ಅನುಭವಿಸ್ತಾರೆ. ಅದಕ್ಕೆ ನೀವು ಯಾವುದೇ ರೀತಿ ಕುಗ್ಗಬೇಡಿ, ನಿಮಗೆ ದಿನ ಚೆನ್ನಾಗಿದೆ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ನೋಡಿ, ಕನ್ಯಾ ರಾಶಿಯವರಿಗೆ ಇವತ್ತು ನಿಮ್ಮ ತಂದೆ ಯಾವುದೋ ಒಂದು ಸಲಹೆ ನಿಮಗೆ ಕೆಲಸದ ಸ್ಥಳದಲ್ಲಿ ನಿಮಗೆ ಹಣದ ಪ್ರಯೋಜನವನ್ನು ನೀಡುತ್ತದೆ. ಅದರಿಂದ ದಿನ ಚೆನ್ನಾಗಿರುತ್ತೆ.
ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳ್ಕೊಂಡಿದ್ದಾಯ್ತು. ವೀಕ್ಷಕರೇ, ಮುಂದಿನ ರಾಶಿಯ ಬಗ್ಗೆ ತಿಳಿಯೋದಕ್ಕೂ ಮುಂಚೆ ನಮಗೆ ವಾಟ್ಸಪ್ನಲ್ಲಿ ಬಂದಿರುವಂತಹ ಪ್ರಶ್ನೆನ ನಾವು ತಗೊಳ್ತಾ ಇದ್ದೀವಿ. ಗುರೂಜಿ, ತಗೊಳ್ಬಹುದಾ? ಖಂಡಿತ. ಗುರೂಜಿ, ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ. ಕಿರಣ್ ಕುಮಾರ್. ಓಕೆ. ಜನ್ಮ ದಿನಾಂಕ ತಿಳಿಸ್ಲಾ? 9/11/92. 9/11/92. ಜನ್ಮ ಸಮಯ 3:39 PM ಜನ್ಮ ಸ್ಥಳ ಭದ್ರಾವತಿ. ಇವ್ರು ಕೇಳ್ತಾ ಇರೋ ಪ್ರಶ್ನೆ, 2 years ಇಂದ ಇವ್ರ ಬಿಸ್ನೆಸ್ ತುಂಬಾ ಸ್ಲೋ ಡೌನ್ ಆಗಿದೆ ಅಂತೆ, ಇಂಪ್ರೂವ್ ಮಾಡೋದಕ್ಕೆ ಏನಾದರೂ ಸೊಲ್ಯೂಷನ್ ಕೊಡ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಕಿರಣ್ ಕುಮಾರ್. ನೋಡಿ, ಕಿರಣ್ ಕುಮಾರ್ ಯಾರು ಕಳಿಸಿದ್ದೀರಾ, ಜಾತಕ ಪ್ರಕಾರ ನೋಡಿದರೆ ಸೋಮವಾರ ಹುಟ್ಟಿದ್ದು, ಅಶ್ವಿನಿ ನಕ್ಷತ್ರ, ಮೇಷರಾಶಿ, ಮೀನ ಲಗ್ನದ ಜಾತಕ. ನೋಡಿ, ಯಾವುದೇ ಒಂದು ಬಿಸ್ನೆಸ್ ಕಾಂಬಿನೇಷನು ದ್ವಿತೀಯಾಧಿಪತಿ ಲಾಭದಲ್ಲಿದ್ದರೆ, ದ್ವಿತೀಯಾಧಿಪತಿ ಅಥವಾ ದಶಮಾಧಿಪತಿ ದ್ವಿತೀಯ ಸ್ಥಾನದಲ್ಲಿದ್ದರೆ ಬಿಸ್ನೆಸ್ ಕಾಂಬಿನೇಷನ್ ಬರುತ್ತೆ. ಇವರ ಜಾತಕದಲ್ಲಿ ಇಲ್ಲಿ ದ್ವಿತೀಯಾಧಿಪತಿ ಲಾಭ ಶುಕ್ರ ಚೆನ್ನಾಗಿರೋದೆ, ಅದೇ ಇರೋದ್ರಿಂದ ಇವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಬಟ್ ಆದರೆ ಚಂದ್ರದಶೆ ನಡೀತಿದೆ, ಚಂದ್ರನಲ್ಲಿ ರಾಹು ಅಂತರ್ದಶೆ 2022ರಿಂದ ನಡೀತಾ ಇರೋದ್ರಿಂದ ಬಿಸ್ನೆಸ್ಸಲ್ಲಿ ಸ್ಲೋ ಡೌನ್ ಇದೆ. ಮುಂಬರುವ ಜನವರಿ ನಂತರ ಇವರಿಗೆ ಚಂದ್ರ ಮಹಾದಶೆಯಲ್ಲಿ ಶುಕ್ರ ಅಂತರ್ದಶೆ ಬರುತ್ತೆ. ಆ ಒಂದು ಟೈಮಲ್ಲಿ ಇವರಿಗೆ ಬಿಸ್ನೆಸ್ ತುಂಬ ಚೆನ್ನಾಗಿರುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆ ಇರಲಿ. ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ಸಿಂಪಲ್ ಆಗಿ ನಿಮ್ಮ ಬಿಸ್ನೆಸ್ನ ಪ್ಲೇಸಲ್ಲಿ ಆದಷ್ಟು ಕೆಲವೊಂದು ತಂತ್ರ ಭಾಗದಲ್ಲಿ ನೋಡಿ, ಬಿಸ್ನೆಸ್ ಇಂಪ್ರೂವ್ ಮಾಡೋದಕ್ಕೆ ಒಂದು ವ್ಯಾಪಾರ ಧನ ವಶೀಕರಣ ಯಂತ್ರ ಅಂತ ಬರುತ್ತೆ. ಆ ಯಂತ್ರನ ಕೆಲವೊಂದು ನುರಿತ ಜ್ಯೋತಿಷ್ಯರಲ್ಲೂ ಮಾಡ್ಬೋದು, ನಮ್ಮಲ್ಲೂ ಕೂಡ ಸಿಗುತ್ತೆ. ಅದನ್ನು ವ್ಯಾಪಾರ ಸ್ಥಳದಲ್ಲಿ ಇಡುವಂಥದ್ದು. ಮತ್ತು ವ್ಯಾಪಾರ ಸ್ಥಳದಲ್ಲಿ ಈ ಒಂದು ಚಿಕ್ಕ ಅಂಗಡಿ ಆಗಿದ್ರು ಕೂಡ, ಒಂದು 10x10 ಅಂಗಡಿ ಸೈಜಲ್ಲಿದ್ದರೂ ಕೂಡ ಅವರು ಕುಳಿತುಕೊಳ್ಳುವ ಸ್ಥಳ ತುಂಬ ಮುಖ್ಯವಾಗುತ್ತೆ. ಅಂದರೆ ಅದರಲ್ಲಿ ಆಗ್ನೇಯ ಕೋಣೆ ಆಗಿರ್ಬೋದು, ಅಥವಾ ವಾಯುವ್ಯ ಕೋಣೆ ಆಗಿರ್ಬೋದು, ನೈಋತ್ಯ ಕೋಣೆ ಆಗಿರ್ಬೋದು. ಈ ರೀತಿ 4 ಪ್ರಮುಖ ಬರುತ್ತೆ, ಝೋನ್ಸ್ ಅಂತ ತಗೊಂತೀವಿ. ಆಗ್ನೇಯ, ವಾಯುವ್ಯ, ನೈಋತ್ಯ ಮತ್ತು ಈಶಾನ್ಯ. ಸೊ ಇವರು ಸ್ವಲ್ಪ ಇವ್ರದ್ದು ಯಾವ ಥರ ಅಂಗಡಿ ಇದೆ, ಯಾವ ಥರ ಬಿಸ್ನೆಸ್ ಇದೆ ಅಂತ ಮೆನ್ಷನ್ ಮಾಡಿಲ್ಲ. ಆದರೂ ಕುಳಿತಿರುವ ಸ್ಥಳದಲ್ಲಿ ಇವ್ರದ್ದೇನಾದರೂ ಕ್ಯಾಶ್ ಕೌಂಟ್ರು ಈ ಜಾಗದಲ್ಲಿ, ಅಂದರೆ ನೈಋತ್ಯದಲ್ಲಿದ್ದರೆ, ವಾಯುವ್ಯದಲ್ಲಿದ್ದರೆ, ಈಶಾನ್ಯದಲ್ಲಿದ್ದರೆ ಅದನ್ನು ರಿಪ್ಲೇಸ್ ಮಾಡಿ ಅವರು ಆದಷ್ಟು ಆಗ್ನೇಯ ಭಾಗದಲ್ಲಿ, ಅಂದರೆ ಆ ಒಂದು ಅಂಗಡಿ ಇರ್ಬೋದು, ಅವ್ರ ಬಿಸ್ನೆಸ್ ಸ್ಥಳ ಇರ್ಬೋದು, ಆಗ್ನೇಯ ಭಾಗದಲ್ಲಿ ಅವರು ಅದನ್ನು ಏನದು ಕ್ಯಾಶ್ ಕೌಂಟರು ಅಥವಾ ಅವ್ರು ಕ್ಯಾಶ್ ಇಡುವಂಥ ಸ್ಥಳ ಆಗಿರ್ಬೋದು. ಅಥವಾ ಇವತ್ತಿನ ನಾಳೆ ಎಷ್ಟೋ ಜನ ಹೇಳ್ಬೋದು ಆನ್ಲೈನಲ್ಲಿದೆ, ಕ್ಯಾಶೇ ಇರಲ್ಲ ಅಂತ. ಆದರೂ ಕೂಡ ಒಂದು ಕೌಂಟರ್ನ ಮಾಡಿ ಆ ಭಾಗದಲ್ಲಿ ಒಂದು QR ಕೋಡ್ನ ಹಾಕಿ ಯಾರೇ ಪೇ ಮಾಡಿದ್ರು ಆ ಝೋನಲ್ಲಿ. ಯಾಕಂದರೆ ಆಗ್ನೇಯ ಭಾಗ ಅಂತಂದರೆ ನಮಗೆ ಅಲ್ಲಿ ತುಂಬ ವಿಶೇಷವಾಗಿ ವ್ಯಾಪಾರ ಸ್ಥಳದಲ್ಲಿ ಹೆಚ್ಚು ಹಣದ ಹರಿವು ಸಿಗುವಂಥದ್ದು. ಸೊ ಅದನ್ನು ಈ ಎರಡು ಇದನ್ನು ಬಳಸ್ಕೋಬೇಕಂದು ಯಂತ್ರ ಭಾಗವಾಗಿ ಒಂದು ಪರಿಹಾರ ಹೇಳಿದೆ, ಮತ್ತು ಒಂದು ಸಿಂಪಲ್ ವಾಸ್ತುವಿನ ಭಾಗದಲ್ಲಿ ಇಷ್ಟು ಮಾಡಿಕೊಂಡ್ರೆ ಕಿರಣ್ ಅವ್ರಿಗೆ ಅನುಕೂಲ ಆಗುತ್ತೆ. ಸೊ ನಮಗೆ ಪ್ರಶ್ನೆಯನ್ನು ಕಳುಹಿಸಿದ್ದಂತಹ ಕಿರಣ್ ಕುಮಾರ್ ಸಂಚಿಕೆಯನ್ನು ವೀಕ್ಷಿಸಿದ್ರೆ ಗುರೂಜಿಗಳು ಸಿಂಪಲ್ ಪರಿಹಾರವನ್ನು ತಿಳಿಸಿದ್ದಾರೆ. ನಿಮ್ಮ ಯಾವುದೇ ಸಮಸ್ಯೆಗಳಿರಲಿ ಅದಕ್ಕೆ ಸರಳ ಮತ್ತು ಸುಲಭ ಪರಿಹಾರವನ್ನು ಗುರೂಜಿಗಳು ತಿಳಿಸ್ತಾರೆ. ನೀವು ಗುರೂಜಿಗಳ ವಾಟ್ಸಪ್ ನಂಬರ್ಗೆ ಸಹ ಪ್ರಶ್ನೆಯನ್ನು ಕಳುಹಿಸಬಹುದು. ಹಾಗೆ ನೇರ ಪ್ರಸಾರದಲ್ಲಿ ಲಾಸ್ಟ್ 777 ಏನು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ನಂಬರ್ಗೆ ನೀವು ಕಾಲ್ ಮಾಡಿ ಸಹ ಮಾತನಾಡ್ಬೋದು. ಗುರೂಜಿ, ಮುಂದುವರಿಸೋಣ. ತುಲಾ ರಾಶಿಯ ಬಗ್ಗೆ ನೋಡಬೇಕಾಗಿತ್ತು ಗುರೂಜಿ. ನೋಡಿ, ತುಲಾ ರಾಶಿಯವರಿಗೆ ಇವತ್ತು ಭೂಮಿಯಲ್ಲಿ ಹೂಡಿಕೆಯಿಂದ ಲಾಭ ಮತ್ತು ದಿನದ ಇಡೀ ದಿನ ಇವರಿಗೆ ಉಲ್ಲಾಸದಾಯಕವಾಗಿರುವಂಥ ದಿನ ಆಗಿರುವಂಥದ್ದು. ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಕೆಲಸದಿಂದ ಸ್ವಲ್ಪ ವಿರಾಮವನ್ನು ತೆಗೆದುಕೊಂಡು ಇಂದು ಸ್ವಲ್ಪ ಸಮಯವನ್ನು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಕಳೆಯಬಹುದು. ಅದರಿಂದ ನಿಮಗೆ ದಿನ ಆನಂದಮಯವಾಗಿರುತ್ತೆ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರ್ರಾಶಿ. ಇಂದು ನೀವು ಉಚಿತ ಸಮಯವನ್ನು ಹೆಚ್ಚಾಗಿ ಬಳಸ್ತೀರಾ, ಮತ್ತು ಕಳೆದ ಸಮಯದಲ್ಲಿ ಪೂರ್ಣಗೊಳ್ಳದ ಕೆಲಸಗಳನ್ನು ಪೂರ್ಣಗೊಳಿಸಲು ಇವತ್ತು ನೀವು ಪ್ರಯತ್ನ ಪಡ್ತೀರಾ. ಅದರಿಂದ ನಿಮಗೆ ಯಶಸ್ಸು ಲಭಿಸುತ್ತೆ. ಧನುರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನು ತಿಳಿದುಕೊಂಡ್ವಿ. ಹಾಗೆ ಮುಂದಿನ ರಾಶಿ ಮಕರ ರಾಶಿ. ಇಂದು ನಿಮ್ಮ ಪ್ರೀತಿಯ ಜೀವನ ಅದ್ಭುತ ಜೀವನವಾಗಿದೆ. ನೀವು ಕಲಾತ್ಮಕ ಮತ್ತು ಸೃಜನಶೀಲ ಸಾಮರ್ಥ್ಯ ಬಹಳಷ್ಟು ಮಾಡೋದ್ರಿಂದ ಎಲ್ಲರ ಮೆಚ್ಚುಗೆ ನಿಮಗೆ ಸಿಗುತ್ತೆ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿ. ನೋಡಿ, ಕುಂಭರಾಶಿಯವರಿಗೆ ಒತ್ತಡದ ಒಂದು ಅವಧಿಯಲ್ಲಿದ್ದರೂ ಕೂಡ ಕುಟುಂಬದ ಬೆಂಬಲ ಸಹಾಯ ನಿಮಗೆ ಸಿಗುತ್ತೆ, ಮತ್ತು ತಪ್ಪು ಸಂವಹನೆ ಅಥವಾ ಒಂದು ಸಂದೇಶ ನಿಮ್ಮ ದಿನವನ್ನು ಆವರಿಸಬಹುದು. ಅಂದರೆ ಒಂದು ಮಿಸ್ಕಮ್ಯುನಿಕೇಶನ್ ಆಗಿ ದಿನ ನೆಗೆಟಿವ್ ಆಗ್ಬೋದು. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಯಾಕಂದರೆ ಮಿಸ್ಕಮ್ಯುನಿಕೇಶನ್ ಆಗಿರುವಂಥದ್ದನ್ನು ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ತಿರುತ್ತೆ, ನಿಮಗೆ ದಿನ ಚೆನ್ನಾಗಿರುತ್ತೆ. ಕುಂಭ ರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಇಂದು ನೀವು ಸುಲಭವಾಗಿ ಬಂಡವಾಳ ಪಡೆಯಬಹುದು, ಬಾಕಿ ಇರುವ ಸಾಲಗಳನ್ನು ಕೂಡ ಸಂಗ್ರಹಿಸಬಹುದು, ಅಥವಾ ಹೊಸ ಯೋಜನೆಗೆ ಕೆಲಸ ಮಾಡಲು ಹಣ ಕೂಡ ಕೇಳಬಹುದು. ನಿಮ್ಮ ಕುಟುಂಬ ನಿಮಗೆ ಸೂಕ್ತ ಸಮಯ ಒದಗಿಸಬಹುದು. ಅದರಿಂದ ನಿಮಗೆ ದಿನ ಆರ್ಥಿಕವಾಗಿ ಮಾನಸಿಕವಾಗಿ ಚೆನ್ನಾಗಿರುತ್ತೆ.
ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ. ಸೊ ನೀವು ನಿಮ್ಮ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬುಧವಾರದ ದಿನ ಭವಿಷ್ಯವನ್ನ ತಿಳಿದುಕೊಂಡಿರಾ. ಹಾಗೆ ಕೆಲವೊಂದು ರಾಶಿಗಳಿಗೆ ಗುರೂಜಿಗಳು ಏನು ಎಚ್ಚರಿಕೆಯನ್ನ ನೀಡಿದ್ದಾರೆ ಅದನ್ನ ನೀವು ಕೂಡ ಎಚ್ಚರಿಕೆಯಿಂದ ಪಾಲಿಸಿ ಅಂತ ಹೇಳ್ತಾ ಗುರೂಜಿ ಮತ್ತೊಂದು ಜನ್ಮ ದಿನಾಂಕ ಮತ್ತೆ ಜನ್ಮಸ್ಥಳ ಅವರ ಒಂದು ಪ್ರಶ್ನೆಯನ್ನ ಕಳುಹಿಸಿದ್ದಾರೆ, ತಗೊಳ್ಳೋಣ. ಇವರು ತಮ್ಮ ಹೆಸರನ್ನ ಹೇಳ್ತಾ ಇದ್ದಾರೆ ಗುರೂಜಿ. ಹೆಸರೇನು ಇಲ್ಲಿ ತಿಳಿಸಿಲ್ಲ ಅವರು. ವಿಲಾಸ್, ಜನ್ಮ ದಿನಾಂಕ 20 ಜುಲೈ 1983. ಜನ್ಮ ಸಮಯ 1:25 PM ಜನ್ಮ ಸ್ಥಳ ಬೀದರ್ ಗುರೂಜಿ. ಇವ್ರು ಕೇಳ್ತಾ ಇರೋ ಪ್ರಶ್ನೆ ಪ್ರೊಫೆಷನಲ್ ಗ್ರೋತ್ ಮತ್ತೆ ಜಾಬ್ ಚೇಂಜ್ ಬಗ್ಗೆ ಕೇಳ್ತಾ ಇದ್ದಾರೆ. ವಿಲಾಸ್ ಅಂತ ನೋಡಿ. ವಿಲಾಸ್ ಯಾರು ಬೀದರಿಂದ ಪ್ರಶ್ನೆ ಕಳಿಸಿದ್ದೀರಾ. ಸೊ ನಿಮ್ಮ ಒಂದು ಜಾತಕದ ಅನುಸಾರವಾಗಿ ಹುಟ್ಟಿರುವಂಥದ್ದು ಬುಧವಾರ, ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಮತ್ತು ತುಲಾ ಲಗ್ನದ ಜಾತಕ. ಸೊ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಜಾಬ್ ಗ್ರೋತ್ ಅಂದರೆ ಚತುರ್ಥಾಧಿಪತಿ ತುಂಬ ಪ್ರಬಲವಾಗಿ ಲಗ್ನದಲ್ಲೇ ಕೂತಾಗ ನಾವು ಒಂದು ಪಂಚಮಹಾಪುರುಷ ಯೋಗದಲ್ಲೇ ಒಂದು ಒಳ್ಳೆ ಯೋಗ ಅಂತ ಹೇಳ್ತೀವಿ. ಜಾತಕ ತುಂಬ ಚೆನ್ನಾಗಿದೆ. ಆದರೆ ದಶಮದಲ್ಲಿ ಸೂರ್ಯ ಬುಧ ಇರುವಂಥದ್ದು. ಯಾರ ಜಾತಕದಲ್ಲಿ ದಶಮದಲ್ಲಿ ಸೂರ್ಯ ಇದ್ರೆ ಏನಾಗುತ್ತೆ, ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ. ಬಟ್ ಆದರೆ ಅವರು ಯಾರಿಗೆ ರಿಪೋರ್ಟ್ ಮಾಡ್ಕೊತಾರೆ, ಅವ್ರ ಬಾಸ್ ಆಗಿರ್ಬೋದು ಅಥವಾ ಅವ್ರ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅವ್ರು ತುಂಬ ಒತ್ತಡ ಹೇರ್ತಾರೆ. ಅದರಿಂದ ಅವ್ರಿಗೆ ಕೆಲವೊಬ್ರಿಗೆ ಏನಾಗುತ್ತೆ, ಮಾನಸಿಕವಾಗಿ ಹಿಂಸೆ ಆಗುತ್ತೆ. ಅಂದರೆ ಲೈಕ್ ಎಲ್ಲ ಒಳ್ಳೆ ಪೊಸಿಷನ್ ಇದ್ರೂ ಕೂಡ ಅವ್ರಿಗೆ ಗ್ರೋತ್ ಇರಲ್ಲ ಅಥವಾ ಅವರಿಂದ ಕಿರಿಕಿರಿಯಿಂದ ಜಾಸ್ತಿ ಇದಾಗುತ್ತೆ. ಅದಕ್ಕೆ ಇವ್ರು ಬದಲಾವಣೆ ಕೇಳಿರ್ಬೋದು. ಶುಕ್ರ ದಶೆನಲ್ಲಿ ಗುರು ಅಂತರ್ದಶೆ ನಡೆಯುತ್ತದೆ. ಮುಂಬರುವ ಒಂದು ಮೇ ತಿಂಗಳ ನಂತರ 2026 ಶುಕ್ರನಲ್ಲಿ ಶನಿ ಅಂತರ್ದಶೆ ಬರುತ್ತೆ. ಆವಾಗ ಇವರಿಗೆ ಶನಿ ಕೂಡ ಯೋಗಕಾರಕನಾಗಿ ಚತುರ್ಥ ಪಂಚಮಾಧಿಪತಿಯಾಗಿ ಲಗ್ನದಲ್ಲೇ ಇದ್ದಾರೆ. ಸೊ ಆ ಟೈಮಲ್ಲಿ ಮೇವರೆಗೂ ಸ್ವಲ್ಪ ಕಂಟಿನ್ಯೂ ಮಾಡಲಿ ಇರೋ ಕೆಲಸದಲ್ಲಿ. ಮೇ ನಂತರ ಇವರು ಬದಲಾವಣೆ ಮಾಡ್ಬೋದು. ಆದಷ್ಟು ಜಾಬಲ್ಲಿ ಗ್ರೋತ್ ಇರಬೇಕು ಅಂತಂದರೆ ಬಲಗೈ ಮಧ್ಯದ ಬೆರಳಲ್ಲಿ ಒಂದು ನೀಲಮಣಿ ಹರಳನ್ನು ಧರಿಸುವಂಥದ್ದು. ಮತ್ತು ಶನಿವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ಕೊಟ್ಟು ಶನಿ ಚಾಲಿಸನ್ನು ಜಪ ಮಾಡಿದ್ರೆ ತುಂಬ ಚೆನ್ನಾಗುತ್ತೆ. ಸೊ ಯಾರು ನಮಗೆ ವಿಲಾಸ್ ಪ್ರಶ್ನೆಯನ್ನು ಕಳುಹಿಸಿದ್ರಿ, ಏನು ಪ್ರಶ್ನೆ ಕಳಿಸಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತೆ ಗುರೂಜಿಗಳು ಉತ್ತರವನ್ನು ನೀಡ್ತಾ ಒಂದು ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗಲಿ ಅಂತ ಹೇಳ್ತಾ ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಏನಿದೆ, ಗ್ರಹಗಳ ಗೋಚಾರ ಪ್ರಭಾವ ಯಾವ ರೀತಿ ಇದೆ, ಅದರ ಒಂದು ಆಧಾರದ ಮೇಲೆ ನಿಮ್ಮ ರಾಶಿ ಫಲ ನವೆಂಬರ್ ತಿಂಗಳು ಪೂರ್ತಿ ಏನು ಹೇಳುತ್ತೆ, ಜೊತೆಗೆ ನೀವೇನು ಪರಿಹಾರ ಮಾಡ್ಕೊಳ್ಬೇಕು ಅಂತ ಹೇಳಿ ಗುರೂಜಿಗಳು ತಿಳಿಸ್ತಾರೆ. ಗುರೂಜಿ ಏನು ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿಯಾಗಿದೆ, ಅದರ ಒಂದು ಆಧಾರದ ಮೇಲೆ ರಾಶಿ ಫಲ ಏನ್ ಹೇಳುತ್ತೆ ಗುರುಜಿ? ನೋಡಿ, ತುಂಬಾ ವಿಶೇಷವಾಗಿ ಮಿಥುನ ರಾಶಿಯವರು ಯಾರು ನೋಡ್ತಿದ್ದಾರೆ ಅವರು ಒಂದು ಖುಷಿ ಪಡಬೇಕಾಗಿರೋ ವಿಚಾರ. ಯಾಕಂದ್ರೆ ಅವರಿಗೆ ಈ ಒಂದು ಮಾಸ ಜಾಕ್ಪಾಟ್ ತರ. ಯಾಕಂದ್ರೆ ಇವರಿಗೆ ಸ್ವಲ್ಪ ಗುರುಬಲ ಬೇಗ ಸೃಷ್ಟಿ ಆಗ್ತಾ ಇರುವಂತದ್ದು. ಅಂದ್ರೆ ತಾತ್ಕಾಲಿಕವಾಗಿ ಗುರು ಅತಿಚಾರಿ ಗುರು ಆಗಿ ಕರ್ಕಾಟಕ ರಾಶಿಗೆ ಹೋಗ್ತಾ ಇರುವಂತದ್ದು. ಆವಾಗ ಏನಾಗುತ್ತೆ, ಮಿಥುನ ರಾಶಿಯವರಿಗೆ ದ್ವಿತೀಯ ಗುರು ಬಂದಾಗ ಪೂರ್ಣ ಪ್ರಮಾಣದಲ್ಲಿ ಗುರುಬಲ ಸಿಗುತ್ತೆ ಈ ಒಂದು ಮಾಸದಲ್ಲಿ. ಸೊ ಈ ಪ್ರಾರಂಭಿಕವಾಗಿ ತಾತ್ಕಾಲಿಕವಾಗಿ ಈ ಒಂದು ನವೆಂಬರ್ ತಿಂಗಳಲ್ಲಿ ಗುರುಬಲ ಉಂಟಾಗ್ತಿರುವಂತದ್ದು ಇದು ತುಂಬಾ ಮುಖ್ಯವಾಗಿರುವಂತದ್ದು. ಇದು ಡಿಸೆಂಬರ್ಗೆಲ್ಲ ಮುಗ್ದೋಗುತ್ತೆ. ಆದ್ರೆ ಈ ಒಂದು ತಿಂಗಳಾದ್ರೂ ನೀವು ಇದನ್ನ ಅನುಭವಿಸಬಹುದು. ಅದಾದ್ಮೇಲೆ ಮಿಥುನ ರಾಶಿಯವರಿಗೆ ಮೇ ತಿಂಗಳವರೆಗೂ ಕಾಯ್ಬೇಕು ಗುರುಬಲ ಬರ್ಬೇಕು ಅಂದ್ರೆ. ಆದ್ರೆ ನಾವ್ ಹೇಳೋದೇನಂತಾರೆ, ಡಿಸೆಂಬರ್ ಕತೆ ಏನಾದ್ರೂ ಆಗ್ಲಿ, ಮುಂದಿನ ಮೇ ತಿಂಗಳ ಕತೆ ಏನಾದ್ರೂ ಆಗ್ಲಿ, ಈ ತಿಂಗಳು ಬರೋ ತಿಂಗಳು ಮಿಥುನ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಮತ್ತೆ ನಾವೇನು ಹೇಳ್ತೀವಿ, ಗುರು ನಿಮ್ಗೆ ತುಂಬಾ ಮುಖ್ಯವಾಗಿ ಸಪ್ತಮ ದಶಮಾಧಿಪತಿಯಾಗಿ ದ್ವಿತೀಯ ಸ್ಥಾನದಲ್ಲಿ ಬರೋದ್ರಿಂದ ಈ ನವೆಂಬರ್ ಮಾಸದಲ್ಲಿ ಮಿಥುನ ರಾಶಿಯವರಿಗೆ ಪಾರ್ಟ್ನರ್ಶಿಪ್ ಇಂಪ್ರೂವ್ ಆಗೋದು, ಮತ್ತೆ ಮದುವೆ ಸಂಬಂಧಿತವಾಗಿ ಒಳ್ಳೇದಾಗುವಂಥದ್ದು, ಹೊಸ ಹುದ್ದೆಗೆ ಹೋಗುವಂಥದ್ದು, ಇದೆಲ್ಲ ವಿಚಾರವಾಗಿ ಒಳ್ಳೇದಾಗುತ್ತೆ. ಅದರಲ್ಲೂ ಕರ್ಕಾಟಕ ರಾಶಿ ನಿಮ್ಮ ರಾಶಿಗೆ ದ್ವಿತೀಯದಲ್ಲಿರೋದ್ರಿಂದ ಏನಾಗುತ್ತೆ, ಅಧಿಕ ಧನ ಉತ್ಪತ್ತಿ ಆಗುವಂಥದ್ದು. ಮತ್ತೆ ಜಾತಕದಲ್ಲಿ ಏನಾದರೂ ಕೆಟ್ಟ ಗ್ರಹಗತಿಗಳಿದ್ರೆ ಮಾತ್ರ ಇದನ್ನ ಕಸಿದುಕೊಳ್ಳುತ್ತೆ, ಇಲ್ಲಾಂದ್ರೆ ಏನೂ ಸಮಸ್ಯೆ ಆಗಲ್ಲ. ಮೂಲ ಜಾತಕದಲ್ಲಿ ಗುರು ಹೇಗಿದೆ ಅಂತ ವಿಶ್ಲೇಷಣೆ ಮಾಡಿಕೊಂಡು ನೀವು ಅನುಭವಿಸ್ಬೋದು. ನಿಮಗೆ ಇದು ಪ್ಲಸ್ ಪಾಯಿಂಟ್. ಮತ್ತೆ ಗುರುವಿಗೆ ಅಂತಂದ್ರೆ ಗುರು ಬಂದು ಧನಕಾರಕ ಅಂತ ಹೇಳ್ತೀವಿ, ಮತ್ತೆ ವಿದ್ಯಾಕಾರಕ ಅಂತ ಹೇಳ್ತೀವಿ. ಅದರಿಂದ ಜ್ಯೋತಿಷರಾಗಿರ್ಬೋದು, ಅಧ್ಯಾಪಕರು, ವಕೀಲರು, ಧಾರ್ಮಿಕ ಮುಖಂಡರು, ಮತ್ತೆ ವಿಜ್ಞಾನಿಗಳು, ಇವರು ತಮ್ಮ ತಮ್ಮ ವೃತ್ತಿಯಲ್ಲಿ ಉನ್ನತ ಸ್ಥಾನಕ್ಕೆ ಇರ್ತಾರೆ. ಒಳ್ಳೆ ಆದಾಯ ಇರುತ್ತೆ, ಕುಟುಂಬದಲ್ಲಿ ಒಳ್ಳೆ ಸ್ಥಾನಮಾನ ಅಭಿವೃದ್ಧಿಯಾಗಿ ಮಕ್ಕಳಿಂದ ಕೂಡ ಖುಷಿ ಪಡುವ ವಿಚಾರ ಸಿಗುತ್ತೆ. ಮತ್ತೆ ನಾವು ಪ್ರತಿ ಸಂಚಿಕೆಯಲ್ಲಿಯೂ ರಾಶಿ ಫಲ ಹೇಳ್ಬೇಕಾದಾಗ ನಾವು ಗುರು ಜೊತೆನಲ್ಲಿ ಶನಿ ಕೂಡ ಸಾಮಾನ್ಯವಾಗಿ ನೋಡ್ತೀವಿ. ಸೊ ನಾವು ಗುರು ಬಗ್ಗೆ ಹೇಳಿದ್ರೆ ಶನೇಶ್ವರ ವಿಚಾರದಲ್ಲಿ ನೋಡೋದಾದ್ರೆ, ಶನಿ ಬಂದು ಶನೇಶ್ವರ ಅಷ್ಟಮ ಮತ್ತು ಭಾಗ್ಯಾಧಿಪತಿಯಾಗಿ ದಶಮ ಸ್ಥಾನದಲ್ಲಿ ವಕ್ರಗತಿಯಾಗಿ ಸಂಚಾರ ಮಾಡ್ತಿರೋದ್ರಿಂದ ಸ್ವಲ್ಪ ಶನಿಗೆ ಪರಿಹಾರಗಳನ್ನ ಮಾಡ್ಕೊಂಡ್ರೆ ಶನಿಯಿಂದ ಯಾವುದೇ ತೊಂದರೆ ಆಗೋದಿಲ್ಲ.
ಮತ್ತು ಇನ್ನು ಉಳಿದಂತೆ ಗ್ರಹ ಗೋಚಾರದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಬುಧ ಪಂಚಮ ಸ್ಥಾನದಲ್ಲಿ ಒಳ್ಳೆ ಗೋಚಾರದಲ್ಲಿದ್ದಾರೆ. ಮತ್ತು ಶುಕ್ರ ಗ್ರಹರು ಕೂಡ ಪಂಚಮಾಧಿಪತಿಯಾಗಿ ಪಂಚಮಕ್ಕೆ ಬರುವಂತದ್ದು. ಅಂದ್ರೆ ನವೆಂಬರ್ 3ನೇ ತಾರೀಕು ಮಿಥುನ ರಾಶಿಯವರಿಗೆ ನವೆಂಬರ್ 3 ನಂತರ ಕನ್ಯಾ ರಾಶಿಗೆ ಶುಕ್ರ ಬರೋದ್ರಿಂದ ಇಲ್ಲಿ ನಿಮ್ಮ ಒಂದು ಮಿಥುನ ರಾಶಿಯವರಿಗೆ ತುಂಬಾ ಒಳ್ಳೇದು ಆಗುವಂಥದ್ದು. ಯಾವ ರೀತಿ ಶುಕ್ರನಿಂದ ಅಂತಂದ್ರೆ ಒಳ್ಳೆ ಸ್ತ್ರೀ ಸೌಖ್ಯ ಸಿಗುವಂಥದ್ದು, ಮತ್ತೆ ಸಂಬಂಧಗಳಲ್ಲಿ ಏನಾದರೂ ಬಿರುಕು ಉಂಟಾಗಿದ್ರೆ ಅದರ ಬಗ್ಗೆ ಒಳ್ಳೆಯ ವಿಚಾರ ಅಂದ್ರೆ ವೃದ್ಧಿ ಆಗುವಂಥದ್ದಾಗುತ್ತೆ. ಉಳಿದ ಗ್ರಹಗಳ ಗೋಚಾರ ಅಂತ ನೋಡಿದ್ರೆ 17ನೇ ತಾರೀಕು ಸೂರ್ಯ ವೃಶ್ಚಿಕ ರಾಶಿಗೆ ಬರುವಂಥದ್ದು, ಮತ್ತೆ ಬುಧ ಕೂಡ 24ನೇ ತಾರೀಕು ವೃಶ್ಚಿಕ ರಾಶಿಗೆ ಸೇರುವಂಥದ್ದು. ಈ ರೀತಿ ಗ್ರಹಗಳ ಗೋಚಾರ ಬಲ ನವೆಂಬರ್ ಮಾಸದಲ್ಲಿ ಮಿಥುನ ರಾಶಿಯವರಿಗೆ ಆಗಿರುವಂಥದ್ದು. ಗುರುಜಿ, ಇನ್ನೂ ಕೂಡ ವಿಸ್ತೃತವಾಗಿ ನೋಡೋದಾದ್ರೆ ಈ ನವಗ್ರಹಗಳ ಗೋಚಾರದ ಪ್ರಭಾವ ಏನಿದೆ ಅದು ಎಷ್ಟರ ಮಟ್ಟಿಗೆ ಮಿಥುನ ರಾಶಿಯವರ ಮೇಲೆ ಪ್ರಭಾವವನ್ನ ಬೀರ್ತಾ ಇದೆ? ನೋಡಿ, ತಾವು ಕೇಳಿದಂಗೆ ನವಗ್ರಹಗಳ ಗೋಚಾರದಲ್ಲಿ ಮೊದಲನೇದಾಗಿ ನಾವು 4-5 ಗ್ರಹಗಳ ಗೋಚಾರ ಈಗ ಆಲ್ರೆಡಿ ತಿಳಿಸಿದ್ವಿ. ಅದರ ಪ್ರಭಾವದ ವಿಚಾರವಾಗಿ ಹೇಳ್ತಾ ಇನ್ನೂ ಸವಿವರವಾಗಿ ನೋಡ್ಬೇಕು ಅಂತಂದ್ರೆ ನಾವು ಗುರು ಗೋಚಾರ ಪ್ರಭಾವವನ್ನು ಆವಾಗಲೇ ಹೇಳಿದ್ವಿ, ನಿಮ್ಗೆ ಎಷ್ಟು ಅನುಕೂಲ ಆಗುತ್ತಂತ. ಮುಂದುವರೆದ ನೋಡೋದಾದ್ರೆ ಮಂಗಳ ಗ್ರಹದ ಪ್ರಭಾವ ನಿಮ್ಮ ರಾಶಿಗೆ ಷಷ್ಠಿ ಮತ್ತು ಲಾಭಾಧಿಪತಿಯಾಗಿ ಮಂಗಳ ಗ್ರಹರು ಸ್ವಕ್ಷೇತ್ರದಲ್ಲಿರುವಂಥದ್ದು. ಇದು ಕೂಡ ಒಳ್ಳೇದಾಗುತ್ತೆ. ಯಾವ ರೀತಿ ಅಂತಂದ್ರೆ ಮಂಗಳ ಗ್ರಹ ಸ್ವಕ್ಷೇತ್ರದಲ್ಲಿದ್ದರೆ ಮಂಗಳನೆಂದ್ರೆ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಮಂಗಳ ಬಂದು ಭೂಮಿ ಪುತ್ರ ಅಂತ ಹೇಳ್ತೀವಿ. ಆದ್ರಿಂದ ವ್ಯವಸಾಯ ಮಾಡೋರು, ಭೂಮಿ ವಾಹನ ಇತ್ಯಾದಿ ಖರೀದಿ ಮಾಡುವಂತವರಿಗೆ ಒಳ್ಳೆ ಯೋಗ ಸಿಗುತ್ತೆ. ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳು ಮತ್ತೆ ವಿಚಾರದಲ್ಲಿ ಒಂದು ಮನೆ ಕಟ್ಟಿದ್ದೀರಾ, ಗೃಹ ಪ್ರವೇಶ ಮಾಡುವಂಥದ್ದು, ಅದು ಅಪಾರ್ಟ್ಮೆಂಟ್ ಫ್ಲಾಟ್ ತಗೊಳ್ಳುವಂಥದ್ದು ಒಳ್ಳೇದಾಗುತ್ತೆ. ಮತ್ತು ಇನ್ನು ಮಂಗಳ ಭೂಮಿ ಅಧಿಪತಿ ಆಗಿರೋದ್ರಿಂದ ಏನಾಗುತ್ತೆ, ಅಷ್ಟಮಾಧಿಪತಿ ಕೂಡ ಷಷ್ಠಿಯಾಧಿಪತಿ ಆಗೋದ್ರಿಂದ ಏನಾಗುತ್ತೆ, ನಿಮಗೆ ಒಂದು ಆಲ್ಟರ್ನೇಟಿವ್ ಇನ್ಕಮ್, ಸೆಕೆಂಡರಿ ಇನ್ಕಮ್ ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಸಾಲಗಳು ಕಮ್ಮಿ ಆಗುತ್ತೆ, ರೋಗ ಬಾಧೆಗಳು ಕಮ್ಮಿ ಆಗುತ್ತೆ, ಶತ್ರುನಾಶ ಕೂಡ ಆಗುವಂಥದ್ದು ಮಿಥುನ ರಾಶಿಯವರಿಗೆ. ಮತ್ತೆ ಒಂದಕ್ಕಿಂತ ಹೆಚ್ಚು ಈ ಬ್ಯಾಲೆನ್ಸ್, ಕುಟುಂಬದಲ್ಲಿ ಬ್ಯಾಲೆನ್ಸ್ ಬರುವಂಥದ್ದು ಒಳ್ಳೇದಾಗುತ್ತೆ. ಇನ್ನು ಪಂಚಮ ಮತ್ತು ವ್ಯಯಾಧಿಪತಿಯಾದ ಶುಕ್ರ ಗ್ರಹರು ಕೂಡ 3ನೇ ತಾರೀಕು ನಂತರ ಸ್ವಕ್ಷೇತ್ರಕ್ಕೆ ಬರುವುದರಿಂದ ನಿಮಗೆ ಬಹಳ ಸಹಕಾರಿಯಾಗುವಂಥದ್ದು ಈ ಒಂದು ಮಾಸದಲ್ಲಿ ಮಿಥುನ ರಾಶಿಯವರಿಗೆ ಆಗ್ತಾ ಬರುತ್ತೆ. ಗುರುಜಿ, ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ರಾಷ್ಟ್ರಾಧಿಪತಿ ಗೋಚಾರದ ಪ್ರಭಾವ ಎಷ್ಟರ ಮಟ್ಟಿಗಿದೆ? ನಿರೀಕ್ಷೆಗಳನ್ನ ಸಾಧಿಸ್ಕೊಳ್ತಾರ ಮಿಥುನ ರಾಶಿಯವರು ನವೆಂಬರ್ ಮಂತ್ನಲ್ಲಿ? ನೋಡಿ, ಖಂಡಿತ ರಾಷ್ಟ್ರಾಧಿಪತಿಯ ಗೋಚಾರ ಅಂತ ನೋಡೋದಾದ್ರೆ ತುಂಬಾ ಒಳ್ಳೆಯ ವಿಚಾರ. ಬುಧ ಗ್ರಹ ಕೂಡ ಗೋಚಾರದಲ್ಲಿ ಸ್ವಕ್ಷೇತ್ರ ಮಂಗಳನ ಜೊತೆ ಬರೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಅವಾಗಲೇ ಹೇಳ್ದಂಗೆ ಒಳ್ಳೆ ಸೌಖ್ಯ ಯೋಗ ಉಂಟಾಗುತ್ತೆ ಮತ್ತು ದೇಹ ಕೌಶಲ್ಯ ನೈಪುಣ್ಯತೆ ಹೆಚ್ಚಾಗುತ್ತದೆ, ಬುದ್ಧಿ ಚುರುಕಾಗುತ್ತೆ, ದೇಹ ಸದೃಢ ಮತ್ತು ಮನಃಶಾಂತಿ ಮಿಥುನ ರಾಶಿಯವರಿಗೆ ಬುಧನಿಂದ ಸಿಗುತ್ತೆ ರಾಷ್ಟ್ರಾಧಿಪತಿಯಾಗಿ. ಮತ್ತು ಶುಕ್ರ ಕೂಡ ನವೆಂಬರ್ 1ನೇ ವಾರದಲ್ಲಿ ನಾವು ಅವಾಗಲೇ ಹೇಳಿದ ಹಾಗೆ ಸ್ವಕ್ಷೇತ್ರಕ್ಕೆ ಬರೋದ್ರಿಂದ ಈ ಶುಕ್ರ ಬಂದು ಗೌರ್ಮೆಂಟ್ ಉದ್ಯೋಗ ಆಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು, ಸಂತಾನ ಸುಖ ಮತ್ತು ಬಹು ವಿಲಾಸಿಗಳಾಗ್ತೀರಾ, ನೂತನ ವಸ್ತ್ರ ಖರೀದಿ, ವಾಹನ ಖರೀದಿ ತೆಗೆದುಕೊಳ್ಳುವಂಥದ್ದು ಮಿಥುನ ರಾಶಿಯವರಿಗೆ ಒಳ್ಳೇದಾಗುತ್ತೆ. ಮತ್ತೆ ಸ್ತ್ರೀ ದೇವತೆಯ ಅನುಗ್ರಹ ಜಾಸ್ತಿ ಇರುತ್ತೆ. ಯಾರ್ಯಾರು ಈ ಸಾಹಿತ್ಯದ ವಿಚಾರದಲ್ಲಿ ಆಸಕ್ತಿ ಹೊಂದಿರ್ತೀರಾ ಅಥವಾ ಆರ್ಟಿಸ್ಟ್ ಆಗಿರ್ತೀರಾ ಮತ್ತೆ ಸಂಗೀತ ಕ್ಷೇತ್ರದಲ್ಲಿರ್ತೀರಾ ಅವರಿಗೆ ಒಳ್ಳೆ ಯಶಸ್ಸು ಸಿಗುತ್ತೆ. ಮಿತ್ರರಿಂದ ಸಹಾಯ, ಬಂಧುಗಳಿಂದ ಸಹಾಯ ಸಿಗುವಂಥದ್ದು, ಅವರ ಹೆಚ್ಚುವರಿ ಸಹಾಯ ಅನುಕೂಲ ನಿಮಗೆ ಸಿಗುತ್ತೆ. ಭೋಗ ಸುಖ ನಿದ್ರೆ ಎಲ್ಲ ಕಂಫರ್ಟ್ಸ್ ಏನಾಗುತ್ತೆ ಲೈಫಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ಮತ್ತು ಗುರು ಶುಕ್ರ ಕುಜ ಈ 3 ಗ್ರಹ ಕೂಡ ಅತ್ಯದ್ಭುತವಾಗಿರುವಂತಹ ಫಲ ನಿಮಗೆ ಈ ನವೆಂಬರ್ ಮಾಸದಲ್ಲಿ ಕೊಡುತ್ತೆ. ಅದಲ್ದಿರ ಮುಂದೆ ಭಾಗ್ಯಾಧಿಪತಿಯಾದ ಶನೇಶ್ವರ ಗ್ರಹರು ಕೂಡ ದಶಮದಲ್ಲಿರುವಂಥದ್ದು. ಸೊ ಇದೇನಾಗುತ್ತೆ, ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥದ್ದು, ಬದಲಾವಣೆ ಆಗುವಂಥದ್ದು. ತೃತೀಯಾಧಿಪತಿ ಸೂರ್ಯ ಕೂಡ 6ನೇ ಮನೆಯಲ್ಲಿ ಮಿತ್ರ ನಕ್ಷತ್ರದಲ್ಲಿ ಹೋಗೋದ್ರಿಂದ ನೀಚತ್ವದಿಂದ ಇಷ್ಟು ದಿನ ಸೂರ್ಯ ಗ್ರಹರು ನೀಚ ಸ್ಥಿತಿಯಲ್ಲಿದ್ರು, ಅಂದ್ರೆ ತುಲಾ ರಾಶಿ ನೀಚ ಸ್ಥಿತಿ ಅಂತ ಹೇಳ್ತೀವಿ. ಸೊ ಆ ನೀಚತ್ವದಿಂದ ಸೂರ್ಯ ಗ್ರಹರು ಕೂಡ ಮುಂದೆ ಬಂದು ಒಂದು ಧೈರ್ಯ ಸಾಹಸ ಪರಾಕ್ರಮದ ಅಧಿಪತಿಯಾದ ರವಿ ಗ್ರಹರು ಕೂಡ ನಿಮ್ಗೆ ಒಳ್ಳೆ ಜಯತ್ವದ ಕಡೆಗೆ ಕರ್ಕೊಂಡು ಹೋಗುವಂಥದ್ದು. ಕೊನೆಯದಾಗಿ ರಾಷ್ಟ್ರಾಧಿಪತಿನೇ ವಕ್ರಿ ಆಗೋದ್ರಿಂದ, ಅಂದ್ರೆ ಸ್ವಲ್ಪ ಬುಧ ಗ್ರಹರೇ ವಕ್ರಿ ಆಗೋದ್ರಿಂದ ಸ್ವಲ್ಪ ಏನಾಗುತ್ತೆ, ದೇಹ ಬಲ ಕಡಿಮೆ ಆಗುವಂಥದ್ದು, ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು, ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು. ಅದಕ್ಕೆ ಸ್ವಲ್ಪ ಸೂಕ್ತ ವೈದ್ಯರನ್ನು ಕಂಡು ಸಲಹೆಯನ್ನು ಪಡ್ಕೊಂಡ್ರೆ, ಚಿಕಿತ್ಸೆ ಪಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಓವರಾಲ್ ಆಗಿ ರಾಷ್ಟ್ರಾಧಿಪತಿಯಿಂದ ಅತ್ಯದ್ಭುತವಾದ ಮಾಸ ಒಂದು ಮಿಥುನ ರಾಶಿಯವರಿಗೆ ನವೆಂಬರ್ ಮಾಸವಾಗಿರುವಂಥದ್ದು. ಇನ್ನು ಕೂಡ ಮುಂದುವರೆದು ಗುರುಜಿ, ನಕ್ಷತ್ರಗಳ ಅನುಸಾರವಾಗಿ ಏನಾದರೂ ಫಲಗಳನ್ನು ನಿರೀಕ್ಷಿಸಬಹುದಾ ಮಿಥುನ ರಾಶಿಯವರು? ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಖಂಡಿತ ನೋಡಿ, ನಕ್ಷತ್ರದ ಅನುಸಾರವಾಗಿ ಫಲಗಳು ಅಂತ ನೋಡಿದಾಗ ಮಿಥುನ ರಾಶಿಯವರಿಗೆ ಬಹುಮುಖ್ಯವಾಗಿ
3 ನಕ್ಷತ್ರಗಳು ಬರುತ್ತೆ. ಮೃಗಶಿರ, ಆರಿದ್ರ ಮತ್ತು ಪುನರ್ವಸು ನಕ್ಷತ್ರ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಮೃಗಶಿರ ನಕ್ಷತ್ರದವರು ಮಿಥುನ ರಾಶಿಯವರಿಗೆ ಫಲಗಳನ್ನು ನೋಡಬೇಕಾದ್ರೆ ಯಾರೋ ಒಬ್ಬ ಸ್ನೇಹಿತರು ಹೃದಯ ತುಂಬಿ ನಿಮಗೆ ಸಹಾಯ ಮಾಡುವಂಥ ಒಳ್ಳೆಯ ಮನಸ್ಸನ್ನು ಹೊಂದಿರ್ತಾರೆ. ಅದು ನಿಮಗೆ ನವೆಂಬರ್ ತಿಂಗಳಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಆರ್ದ್ರ ನಕ್ಷತ್ರದವರಿಗೆ ನೋಡಬೇಕಾದ್ರೆ ಪ್ರಯಾಣವು ಸ್ವಲ್ಪ ಪ್ರಮುಖವೆನಿಸಬಹುದು. ಯಾವುದಕ್ಕಾದರೂ ಒಂದು ವಿಚಾರಗಳನ್ನು ಬದಲಾವಣೆ ಮಾಡಿಕೊಳ್ಳಲು, ದೊಡ್ಡ ಮಟ್ಟದ ಡೀಲನ್ನು ಫೈನಲ್ ಮಾಡಲು ಈ ಒಂದು ಮಾಸ ಆರಿದ್ರ ನಕ್ಷತ್ರದವರಿಗೆ, ಮಿಥುನ ರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಕೊನೆಯದಾಗಿ ಪುನರ್ವಸು ನಕ್ಷತ್ರ ನಿಮ್ಮ ಕೆಲಸವು ಕುಟುಂಬದಲ್ಲಿ ನೆಮ್ಮದಿಯನ್ನು ತರುತ್ತದೆ. ಯಾವುದೇ ರೀತಿ ಅಡಚಣೆ ಆಗುವುದಿಲ್ಲ. ಇನ್ಫ್ಯಾಕ್ಟ್ ಈ ಪುನರ್ವಸು ನಕ್ಷತ್ರದವರಿಗೆ ಕುಟುಂಬದ ಸಹಾಯ ಜಾಸ್ತಿ ಸಿಗುತ್ತೆ ಕೆಲಸ ಕಂಪ್ಲೀಟ್ ಮಾಡಲು. ಇದು ಒಂದು ನಕ್ಷತ್ರದ ಆಧಾರಿತವಾಗಿ ರಾಶಿಫಲ. ಆದರೆ ಸ್ವಲ್ಪ ಪರಿಹಾರಗಳು ಅಂತ ನೋಡೋದಾದ್ರೆ, ಆದಷ್ಟು ಈ ಒಂದು ಮಿಥುನ ರಾಶಿಯವರಿಗೆ ಪರಿಹಾರಗಳು ಅಂತ ನಾವು ನೋಡ್ತೀವಿ. ಸ್ವಲ್ಪ ಏನಾಗುತ್ತೆ, ಕಾಲಭೈರವನ ಆರಾಧನೆ, ಕಾಲಭೈರವನ ಮೂಲ ದೇವಸ್ಥಾನದ ನಾವು ನೋಡ್ತಾ ಇರುವಂಥದ್ದು ನಮಗೆ ಗೊತ್ತಿರ್ಬೋದು. ಕಾಶಿ ವಿಶ್ವನಾಥ ದೇವಸ್ಥಾನದ ಪಕ್ಕನೇ ಕಾಲಭೈರವನ ದೇವಸ್ಥಾನವಿದೆ. ಸೊ ಅದು ತುಂಬಾ ಒಳ್ಳೇದು ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿ ಭೇಟಿ ಮಾಡಿ ಒಂದು ದರ್ಶನ ಮಾಡ್ಕೊಂಡ್ರೆ ಮಿಥುನ ರಾಶಿಯವರಿಗೆ ತುಂಬಾ ಒಳ್ಳೆ ಪ್ರಬಲ ರಾಜಯೋಗ ಬರುತ್ತೆ. ಆದ್ರೆ ಎಲ್ರೂ ಹೋಗಕ್ಕಾಗಲ್ವಲ್ಲ, ಎಲ್ರೂ ಅಲ್ಲಿ ಅಷ್ಟೊಂದು ಪ್ರಯಾಣ ಮಾಡಿ ಎಷ್ಟು ದೂರ ಆಗಲ್ಲ ಅಂತ. ಅಂಥವ್ರಿಗೆ ಯಾರಿಗೆ ಭೇಟಿ ಸಾಧ್ಯವಿಲ್ಲವೋ ಅವರು ನಿಮ್ಮ ಮನೆ ಹತ್ರ ಇರುವ ಕಾಲಭೈರವ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ನೀಡ್ಬೋದು. ಅಥವಾ ಅಲ್ಲಿ ನಿಮಗೆ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಒಂದು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗುವಂಥದ್ದು, 108 ಬಾರಿ ದುರ್ಗೆಯ ಮಂತ್ರ ಜಪ ಮಾಡುವಂಥದ್ದು, ಅಥವಾ ಆ ದುರ್ಗಾದೇವಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಈ ರೀತಿ ಮಂತ್ರ, ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಿಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ 108 ಬಾರಿ ಜಪ ಮಾಡಿದ್ರೆ ತುಂಬಾ ಪವರ್ಫುಲ್ ಆಗಿರುತ್ತೆ. ಮತ್ತೆ ಇದನ್ನು ಕೆಲವೊಬ್ರು ಏನಾಗುತ್ತೆ ಅಂದ್ರೆ ದೇವಸ್ಥಾನಕ್ಕೂ ಕೂಡ ಆಗಲ್ಲ, ನಿಶಕ್ತರು ಇರ್ತಾರೆ, ಅಸಹಾಯಕರು ಇರ್ತಾರೆ. ಅವರು ಸಣ್ಣ ಪುಟ್ಟ ಪರಿಹಾರ ಮನೆಯ ಮಟ್ಟಿಗೆ ಆಗುತ್ತೆ ಅಂದ್ರೆ ಶನಿವಾರದಂದು ಈ ಖರ್ಜೂರ ಇರುತ್ತಲ್ವಾ, ಆ ಖರ್ಜೂರವನ್ನು ಸ್ವಲ್ಪ ನಿಸ್ಸಹಾಯಕರಿಗೆ ಅಥವಾ ನಿರ್ಗತಿಕರಿಗೆ ಅಥವಾ ಹಸಿವಾದವರಿಗೆ ನೀಡಿದ್ರೆ ಒಳ್ಳೇದು. ಯಾಕಂದ್ರೆ ನಾವು ಪರಿಹಾರ ಭಾಗ ಏನಂತಂದ್ರೆ ಯಾರಿಗೆ ಹಸಿವಿರುತ್ತೋ ಅವ್ರಿಗೆ ಊಟ ಮಾಡಿಸ್ಬೋದು, ಯಾರಿಗೆ ಹಸಿವಿರೋದಿಲ್ವೋ ಅವ್ರಿಗೆ ನಾವು ಒತ್ತಾಯ ಮಾಡೋಕ್ಕಾಗಲ್ಲ. ಅಂದ್ರೆ ಪರಿಹಾರ ಕೂಡ ಆಗಲ್ವಾ ಅಂತ ಹೇಳ್ತಾರೆ. ಸೊ ಆ ವಿಚಾರದಲ್ಲಿ ನೋಡೋದಾದ್ರೆ ಈ ಖರ್ಜೂರವನ್ನು ನಿಸ್ಸಹಾಯಕರ ನಿರ್ಗತಿಕರು ನೀಡುವಂಥದ್ದು, ಹಸಿದವರಿಗೆ ನೀಡುವಂಥದ್ದು ಒಳ್ಳೆಯದು. ಮತ್ತೆ ಕೊನೆಯದಾಗಿ ಒಂದು ಸೂಚನೆ, ಮಿಥುನ ರಾಶಿಯವರಿಗೆ ಸಾಧ್ಯವಾದ್ರೆ ನವೆಂಬರ್ ಮಾಸದಲ್ಲಿ ನದಿ ಸ್ನಾನ ಮಾಡಿದ್ರೆ ಒಳ್ಳೆಯದು. ಅಂದ್ರೆ ಹತ್ತಿರದಲ್ಲಿರುವ ಯಾವುದೇ ಒಂದು ನದಿಗೆ ಹೋಗಿ ನದಿಯಲ್ಲಿ ಮುಳುಗಿ ನದಿ ಸ್ನಾನ ಮಾಡಿದ್ರೆ ನಿಮಗೆ ನಿಮ್ಮ ಎನರ್ಜೀಸ್ ಚೆನ್ನಾಗಾಗುತ್ತೆ. ಈ ರೀತಿ ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂತ ನವೆಂಬರ್ ಮಾಸದ ಒಂದು ಪರಿಹಾರಗಳು ಆಗಿರುವಂಥದ್ದು. ನವೆಂಬರ್ ಮಾಸದಲ್ಲಿ ಮಿಥುನ ರಾಶಿಯವರು ಪರಿಹಾರ ಭಾಗವಾಗಿ ಏನು ಮಾಡಬೇಕು ಅಂತ ಹೇಳಿ ಕೂಡ ತಿಳ್ಕೊಂಡಿದ್ದೀರಾ. ಆದಷ್ಟು ಬೇಗ ಮಾಡ್ಕೊಳ್ಳಿ, ನಿಮ್ಮ ಕೆಲಸ ಕಾರ್ಯಗಳು ಖಂಡಿತ ನೆರವೇರುತ್ತೆ ಅಂತ ಹೇಳ್ತಾ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ದಿನದ ಪಂಚಾಂಗ, ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.